ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ ಸುಷಮೀಂದ್ರ ಕರಾಬ್ಜೋತ್ತಮ್ ರಾಘವೇಂದ್ರ ಗುರುಪ್ರಿಯಂ ಸುಯತೀಂದ್ರ ಗುರುಂ ವಂದೇ ಮೂಲರಾಮಾರ್ಚನೆ ರಥಂ ಸರ್ವೇಪಿ ಸುಖಿನಃ ಸಂತು ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಸುಗುಣಶಾಲಿನಃ. ಇಂದಿನ ದಿನ ಇತಿಹಾಸದಲ್ಲಿ ಮರೆಯದೇ ಇರತಕ್ಕಂತಹ ಒಂದು ದಿನ. ಯಾಕೆ ಹೇಳಿದರೆ, ಈಗಾಗಲೇ ಪೂರ್ವೋಪನ್ಯಾಸಕರು ಹೇಳಿದರು ಸೂಪರ್ ಮೂನ್ ಇವತ್ತು ಬಾನಿನಲ್ಲಿ ಕಂಡಿದ್ದಾನೆ ಅಂತ. ಅಷ್ಟು ಮಾತ್ರವಲ್ಲ, ಮಾಧ್ವ ಪ್ರಪಂಚದ ಹೃದಯಾಕಾಶದಲ್ಲಿ ಒಂದು ಚಂದ್ರ ಅಲ್ಲ 3 ಚಂದ್ರಗಳು ಇಲ್ಲಿ ಕಾಣ್ತಾ ಇದ್ದಾರೆ. ಜೊತೆಗೆ ಇವತ್ತಿನ ದಿನವನ್ನ ನೆನಪಿಟ್ಟುಕೊಳ್ಳುವಂತಹದ್ದು ಬಹಳ ಸುಲಭವಾದಂತಹದ್ದು. 3/1/26 ಅನ್ನುವಂತಹದ್ದು. ಅಂದ್ರೆ ಇವತ್ತು 3 ಅಂತಂದ್ರೆ 3ನೇ ತಾರೀಕು ಆಂಗ್ಲ ದಿನಾಂಕ. ಇನ್ನೊಂದು 1 ಅಂತಂದ್ರೆ ಇವತ್ತು ಆಂಗ್ಲ ಕ್ಯಾಲೆಂಡರ್ನಲ್ಲಿ ಜನವರಿ 1ನೇ ಮಾಸ 26. ಇಂತಹ ದಿನವನ್ನ ನಾವು ಯಾವತ್ತೂ ಕೂಡ ನೆನಪಿಟ್ಟುಕೊಳ್ಳುವಂತಹ ದಿನ. ಈ ದಿನದಲ್ಲಿ ಏನು ನೆನಪಿಟ್ಕೊಳ್ತೇವೆ ಅಂತಂದ್ರೆ 3 ಒಂದಾದಂತಹ ದಿನ ಇದು. ಒಂದು ಉತ್ತರಾದಿ ಮಠ, ಒಂದು ರಾಘವೇಂದ್ರ ಸ್ವಾಮಿಗಳವರ ಮಠ, ಒಂದು ನಮ್ಮ ಕೂಡ್ಲಿ ಆರ್ಯ ಅಕ್ಷರಭ್ಯ ಮಠ ಒಂದಾದ ದಿನ. ಇದನ್ನ ಎಲ್ಲ ಮಾಧ್ವ ಬಂಧುಗಳು ನೆನಪಿಟ್ಟುಕೊಳ್ಳುವಂತಹ ಒಂದು ದಿನವಾಗಿದೆ. ಇನ್ನ ಬಹು ದಶಕಗಳ ಈ 2 ಮಠಗಳಲ್ಲಿ ಇದ್ದಂತಹ ಮೇಲ್ನೋಟಕ್ಕೆ ಇದ್ದಂತಹ ಏನು ವಿವಾದಗಳಿತ್ತು ಅದನ್ನೆಲ್ಲ ಕುಳಿತುಕೊಂಡು ಸಮಾಜದ ಹಿತದೃಷ್ಟಿಯಿಂದ ಅತ್ಯಂತ ಜವಾಬ್ದಾರಿಯುತವಾಗಿ ಇದನ್ನ ಪರಿಹಾರ ಮಾಡಿಕೊಂಡು ಒಂದು ರಾಜಿ ಸೂತ್ರವನ್ನು ಕಂಡುಹಿಡಿದುಕೊಂಡು ಸಮಾಜಕ್ಕೆ ಉತ್ತಮವಾದಂತಹ ಒಂದು ಸಂದೇಶವನ್ನು ಇಂದು ನಾವು ರವಾನಿಸಬೇಕು ಅಂತ ಹರಿಗುರುಗಳ ಪ್ರೇರಣಾನುಸಾರವಾಗಿ ಸಂಕಲ್ಪಿಸಿ ಆ ನಿಟ್ಟಿನಲ್ಲಿ ಹೆಜ್ಜೆಯನ್ನಿಟ್ಟು ಅದನ್ನು ನಾವು ಸಾಧಿಸಿದ್ದೇವೆ. ಹೆಜ್ಜೆ ಇಟ್ಟಿದ್ದೇವಲ್ಲ, ಸಾಧಿಸಿದ್ದೇವೆ ಎಂಬುದನ್ನು ಕೂಡ ಸಭಾಮುಖವಾಗಿ ತಿಳಿಸಲು ಬಹಳ ಸಂತೋಷವಾಗ್ತಾ ಇದೆ. ಇನ್ನ ಈಗಾಗಲೇ ಸ್ವಾಮಿಗಳು ತಿಳಿಸಿದಂತೆ ಈ ಉಭಯ ಮಠಗಳಲ್ಲಿ ಬಾಂಧವ್ಯ ಅನ್ನುವಂಥದ್ದು ಯಾವುದೋ ಒಂದು ನಿಮಿತ್ತದಿಂದ ಯಾವುದೋ ಒಂದು ಕಾಲದಲ್ಲಿ ಮಾತ್ರ ಆದದ್ದಲ್ಲ, ಕಾಲದಲ್ಲಿಯೂ ಕೂಡ ನಡೆದುಕೊಂಡು ಬಂದಂತಹ ಒಂದು ಸನ್ನಿವೇಶ. ಈ ಸನ್ನಿವೇಶವನ್ನು ನಾವು ನೋಡಿದಾಗ ನ್ಯಾಯಸುಧಾದಿ ಗ್ರಂಥಗಳಿಗೆ ಏನೆಲ್ಲ ಇವತ್ತು ಉಪಲಬ್ಧವಾದ ಟಿಪ್ಪಣಿಗಳಿದ್ದಾವೆ, ಅದು ಯಾವುದೇ ಮಠದ್ದಾಗಲಿ ಅದನ್ನೆಲ್ಲವನ್ನು ಮೊದಲು 6 ಟಿಪ್ಪಣಿಗಳ ಸಮೇತವಾಗಿ ಮುದ್ರಣ ಮಾಡಿ ಓದುಗರಿಗೆ ಕೈ ಸೇರಿಸಿದಂತಹ ಒಂದು ವಿಶೇಷ ಮಹತ್ತರವಾದ ಕೆಲಸವನ್ನು ಮಾಡಿದವರು ಶ್ರೀ ಸತ್ಯಪ್ರಮೋದ ತೀರ್ಥರು. ಆ ನಂತರದಲ್ಲಿ 25 ವ್ಯಾಖ್ಯಾನಗಳ ಸಮೇತವಾಗಿ ಮುದ್ರಣ ಮಾಡಿದಿರತಕ್ಕಂತಹ ಒಂದು ವಿಶೇಷ ಕಾರ್ಯ ಅದು ನಮ್ಮ ಪರಮ ಗುರುಗಳ, ನಮ್ಮ ಗುರುಗಳ, ನಮ್ಮ ಕಾಲದಲ್ಲಿ, ನಮ್ಮ ಮಠದಲ್ಲಿ ನಡೆದಂತಹ ಒಂದು ಕಾರ್ಯವಾಗಿದೆ. ಅದರಲ್ಲಿ ಶ್ರೀ ಸತ್ಯಪ್ರಮೋದ ತೀರ್ಥರು ದೇಶದ ಉದ್ದಗಲಕ್ಕೂ ಕೂಡ ಸಂಚಾರ ಮಾಡಿ ಗ್ರಂಥಗಳ ಸಂರಕ್ಷಣೆಯ ಸಂಗ್ರಹಣವನ್ನು ಮಾಡಿದ್ದು ದಶಕಗಳ ಹಿಂದೆ ನಾವೆಲ್ಲ ಕೇಳಿದ್ದೇವೆ. ಆದರೆ ಅದು ನಮ್ಮ ಮಠದಿಂದಲೇ ಪ್ರಕಾಶನ ಆಗಬೇಕು ಅಂತ ಏನೋ ಗೊತ್ತಿಲ್ಲ, ಕೆಲವು ಟಿಪ್ಪಣಿಗಳನ್ನು ಅವರು ಮುದ್ರಣ ಮಾಡದೇ ಬಿಟ್ಟಿದ್ರು. ಉದಾಹರಣೆಗೆ ವಾಕ್ಯಾರ್ಥ ಚಂದ್ರಿಕಾಕ್ಕೆ ಸಂಬಂಧಪಟ್ಟಂತಹದ್ದು ವಾಕ್ಯಾರ್ಥ ರತ್ನಮಾಲಾ ಅಂತ, ಇನ್ನೊಂದು ಗಲಗರಿಯಾಚಾರ್ಯರ ನ್ಯಾಯಸುಧಾ ಟಿಪ್ಪಣಿ, ಆನಂದ ವ್ಯಾಖ್ಯಾನ. ಹೀಗೆ ಉತ್ತರಾದಿ ಮಠದ ಪರಂಪರೆಯಲ್ಲಿ ವಿದ್ವಾಂಸರಾಗ್ಬೋದು ಅಥವಾ ಪೀಠಾಧಿಪತಿಗಳಾಗ್ಬೋದು, ಮತ್ತೆ ಏರಿಯಾಚಾರ್ಯರ ವ್ಯಾಖ್ಯಾನ, ಮತ್ತೆ ಇನ್ನು ಬೇರೆ ಬೇರೆ ವ್ಯಾಖ್ಯಾನಗಳು. ಸರಿ, ಉತ್ತರಾದಿ ಮಠದ ಪರಂಪರೆಯಿಂದ ಅಥವಾ ಪೀಠಾಧಿಪತಿಗಳು ವಿದ್ವಾಂಸರಿಂದ ರಚಿತವಾದ ಗ್ರಂಥಗಳನ್ನ ಮುದ್ರಣವನ್ನ ಮಾಡಿರತಕ್ಕಂಥದ್ದು ನಮ್ಮ ಮಠದ ವತಿಯಿಂದ. ಜೊತೆಗೆ ನ್ಯಾಯಸುಧಾ ಟಿಪ್ಪಣಿಕಾರರಾದಂತಹ ಮಹಾನುಭಾವರಾದ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಸುಧೀಂದ್ರ ತೀರ್ಥರಿಗೆ ವಿಶೇಷವಾದ ಬಾಂಧವ್ಯವನ್ನು ಹೊಂದಿ ಕುಂಭಕೋಣದಲ್ಲಿ ಶ್ರೀ ಸುಧೀಂದ್ರ ತೀರ್ಥರಿದ್ದಾಗ ಅಲ್ಲಿಗೆ ಅವರು ತೆರಳಿ ಆ ಬಾಂಧವ್ಯವನ್ನು ಪ್ರದರ್ಶಿಸಿ ವಿಶೇಷವಾದ ಅಭಿಮಾನವನ್ನು ತೋರಿಸಿರ್ತಕ್ಕಂಥದ್ದು ವಿದ್ಯಾಧೀಶ ವಿಜಯದಲ್ಲಿ ನಾವು ಕಾಣಬಹುದಾಗಿದೆ. ಹೀಗೆ ಈ ಶತಮಾನಗಳಿಂದ ಈ ಬಾಂಧವ್ಯ ಅನ್ನುವಂಥದ್ದೇನಿದೆ
ಇದು ಚರಿತ್ರೆಯಲ್ಲಿಯೂ ಉಲ್ಲೇಖಗೊಂಡಿದೆ. ಇವತ್ತು ನಾವು ಸತ್ಯಧರ್ಮ ತೀರ್ಥ ಶ್ರೀಪಾದಂಗಳವರು ಭಾಗವತಾದಿ ಟಿಪ್ಪಣಿಕಾರರು, ಅವರ ಪೂರ್ವಾಶ್ರಮದ ತಂದೆ ತಾಯಿಗಳು ಶ್ರೀ ರಾಮಾಚಾರ್ಯರು ದಂಪತಿಗಳು ಮಂತ್ರಾಲಯದಲ್ಲಿ ಬಂದು ರಾಯರ ಸೇವೆಯನ್ನು ಮಾಡಿ ಅಲ್ಲಿ ವಿಶೇಷವಾಗಿ ಸತ್ಸಂತಾನವನ್ನು ಪಡೆದರು ಅಂತ ಸತ್ಯಧರ್ಮ ಸ್ವಾಮಿಗಳ ಚರಿತ್ರೆಯಲ್ಲಿ ನಾವು ಕಾಣ್ತೇವೆ. ಅಷ್ಟು ಮಾತ್ರವಲ್ಲ, ಶ್ರೀ ಸತ್ಯಧರ್ಮ ಸ್ವಾಮಿಗಳು ಪೂರ್ವಾಶ್ರಮದಲ್ಲಿ ಮಂತ್ರಾಲಯಕ್ಕೆ ಬಂದು ಅಲ್ಲಿ ರಾಯರ ದರ್ಶನವನ್ನು ಪಡೆದು ನಂತರದಲ್ಲಿ ಉತ್ತರಾದಿ ಪೀಠಾಧಿಪತಿಗಳಾದರು ಎಂಬುವಂತಹ ಇತಿಹಾಸವನ್ನು ಕೂಡ ಅವರ ಚರಿತ್ರೆಗಳಲ್ಲಿ ಅನೇಕ ಪುಸ್ತಕಗಳಲ್ಲಿ ನಾವು ಕಾಣ್ತೇವೆ. ಇದು ಏನನ್ನು ತೋರಿಸ್ತದೆ ಅಂತಂದ್ರೆ, ಉಭಯ ಮಠಗಳಲ್ಲಿ ಪಾರಮಾರ್ಥಿಕವಾದಂತಹ ಭಿನ್ನಾಭಿಪ್ರಾಯಗಳು ಇರಲಿಲ್ಲ. ಯಾವುದೋ ಲೌಕಿಕವಾಗಿ ಕೆಲವು ಸಣ್ಣ ಪುಟ್ಟವಾದ ವಿಚಾರಗಳಿಂದ ಭಿನ್ನಾಭಿಪ್ರಾಯಗಳಿದ್ದೇ ಹೊರತು ಪಾರಮಾರ್ಥಿಕವಾದ ಭಿನ್ನಾಭಿಪ್ರಾಯಗಳು ಇರಲಿಲ್ಲ ಎಂಬುದು ಈ ಇತಿಹಾಸ ಪುಟಗಳನ್ನು ನೋಡಿದಾಗ ನಮಗೆ ಕಾಣುತ್ತೆ. ಅಂತಹದ್ದು ನಂತರದಲ್ಲಿ ಬಂದಾಗ ಶ್ರೀ ಸತ್ಯಪ್ರಮೋದ ತೀರ್ಥರು, ನಮ್ಮ ಪರಂಪರೆಯ ಶ್ರೀ ಸ್ವಯಮೀಂದ್ರ ತೀರ್ಥ ಶ್ರೀಪಾದಂಗಳವರು, ಶ್ರೀ ಸುಜೀಂದ್ರ ತೀರ್ಥ ಶ್ರೀಪಾದಂಗಳವರ ಕಾಲದಲ್ಲಿ ಸಮಾವೇಶಗಳಾದದ್ದು. ಶ್ರೀ ಸುಜೀಂದ್ರ ತೀರ್ಥ ಶ್ರೀಪಾದಂಗಳವರ ಕಾಲದಲ್ಲಿ 4 ಬಾರಿ, ಒಂದು ಮಂತ್ರಾಲಯದ ಹತ್ರ ಪಾಂಡವಗಲ್ಲಂತ, ಮತ್ತೆ ಆದವಾನಿಯಲ್ಲಿ, ಬೆಂಗಳೂರಿನಲ್ಲಿ, ಹೀಗೆ ಅನೇಕ ಬಾರಿ ಅವರ ಸಮಾಗಮಗಳು ಆದದ್ದು ಎಲ್ಲ ಹಿರಿಯರಿಗೆ ಗೊತ್ತಿದೆ. ಇಂತಹ ಒಂದು ಬಾಂಧವ್ಯ ಹಾಸು ಹೊಕ್ಕಾಗಿ ನಡೆದುಕೊಂಡು ಬಂದಂತಹ ಬಾಂಧವ್ಯ ಯಾವುದೋ ಒಂದು ನಿಮಿತ್ತವಾಗಿ ಸ್ವಲ್ಪ ಅದು ಆಚೀಚೆ ಆಗಿದ್ರೆ ಅದನ್ನೆಲ್ಲವನ್ನು ಕೂಡ ಮತ್ತೆ ಸರಿ ಮಾಡಿ ಈ ಬಾಂಧವ್ಯ ನಿರಂತರವಾಗಿ ನಡೆದುಕೊಂಡು ಹೋಗಬೇಕು ಅನ್ನುವಂತಹ ಒಂದು ಹರಿಗುರುಗಳ ಅನುಗ್ರಹ ಸಂಕಲ್ಪದಿಂದ ನಾವು ಉಭಯರು ಕೂಡ ಕುಳಿತುಕೊಂಡು ಇದನ್ನ ಚರ್ಚೆ ಮಾಡಿ ಈ ವಿವಾದಕ್ಕೆ ಇತ್ಯರ್ಥವನ್ನ ಹಾಡಿದ್ದೇವೆ. ಇದು ಶಾಶ್ವತವಾಗಿ ಉಭಯ ಮಠಗಳ ಬಾಂಧವ್ಯ ಅನ್ನುವಂತಹದ್ದು ಬೆಳೆದುಕೊಂಡು ಬರುತ್ತೆ. ಇತರರಿಗೂ ಕೂಡ ಈ ಬಾಂಧವ್ಯ ಒಂದು ಆದರ್ಶವಾಗಲಿ ಆಗತ್ತೆ ಅನ್ನುವಂತಹ ನಂಬಿಕೆಯು ಕೂಡ ನಾವು ಇಟ್ಟುಕೊಂಡು ನಮ್ಮ ಉದ್ದೇಶ ನಮ್ಮ ಹಿಂದೂ ಸಮಾಜವನ್ನ ಕಟ್ಟಬೇಕು, ಗಟ್ಟಿ ಮಾಡಬೇಕು. ಈ ಹಿಂದೂ ಸಮಾಜದಲ್ಲಿ ಸವಾಲಾಗಿ ನಿಂತಹ ಸಮಸ್ಯೆಗಳನ್ನ ನಾವೆಲ್ಲರೂ ಕೂಡ ಸಂಘಟಿತರಾಗಿ ಅದನ್ನು ಎದುರಿಸಬೇಕು ಎಂಬುದು ನಮ್ಮ ಮುಖ್ಯ ಉದ್ದೇಶವಾಗಿದೆ. ಇನ್ನ ಈ ಸಂದರ್ಭದಲ್ಲಿ ಹೇಳಬೇಕು ಅಂತಂದ್ರೆ, ಶ್ರೀ ಸತ್ಯಪ್ರಮೋದ ತೀರ್ಥರು, ಶ್ರೀ ಸುಜೀಂದ್ರ ತೀರ್ಥ ಶ್ರೀಪಾದಂಗಳವರು ಸಹಾಧ್ಯಾಯಿಗಳಾಗಿದ್ದವರು. ಅವರಿಗೆ ತುಂಬಾ ಬಾಂಧವ್ಯ ಇತ್ತು. ಜೊತೆಯಲ್ಲಿ ಆ ಮಠದಲ್ಲಿಯೂ ಈ ಮಠದಲ್ಲಿಯೂ ಇರುವಂತಹ ಕೆಲವು ಸನ್ನಿವೇಶಗಳನ್ನು ನೋಡಿದಾಗ ಶ್ರೀ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರು ಈಗಿನ ಶ್ರೀಪಾದಂಗಳವರ ಪೂರ್ವಾಶ್ರಮದ ತಾತಂದಿರು, ಪೀಠ ಪರಂಪರೆಯ ಗುರುಗಳು. ಶ್ರೀ ಸುಜೀಂದ್ರ ತೀರ್ಥ ಶ್ರೀಪಾದಂಗಳವರು ನಮ್ಮ ಪೂರ್ವಾಶ್ರಮದ ತಾತಂದಿರು, ನಮ್ಮ ಪೀಠ ಪರಂಪರೆಯ ಪರಮೇಷ್ಠಿ ಗುರುಗಳು. ಇದು ಅಲ್ಲಿಯ ಎರಡು ಬಾಂಧವ್ಯ. ಇನ್ನು ಇವತ್ತು ಇಡೀ ಮಾಧ್ವ ಮಠಗಳಲ್ಲಿ ಅಥವಾ ಇಡೀ ನಮ್ಮ ಬ್ರಾಹ್ಮಣ ಮಠಗಳಲ್ಲಿ ಎಲ್ಲಿಯೂ ಕೂಡ ನೋಡ್ಲಿಕ್ಕೆ ಸಿಗದೇ ಇರತಕ್ಕಂಥ ಒಂದು ಸನ್ನಿವೇಶ ಅಂತಂದ್ರೆ, ಒಂದು ನಮ್ಮ ತಾತಂದಿರು ಸ್ವಾಮಿಗಳಾಗಿದ್ದಾರೆ. ಸತ್ಯಪ್ರಮೋದರು ನಮ್ಮ ಉತ್ತರಾದಿ ಮಠದ ಸ್ವಾಮಿಗಳು ತಾತಂದಿರು ಸ್ವಾಮಿಗಳಾಗಿದ್ದಾರೆ. ಮತ್ತೆ ಅವರು ಸ್ವಾಮಿಗಳಾಗಿದ್ದಾರೆ, ನಾವಾಗಿದ್ದೇವೆ. ಮತ್ತೆ ನಮ್ಮ ತಂದೆ ಮತ್ತು ಗುತ್ತಲಾಚಾರ್ಯರು ಶ್ರೀಪಾದ ಪುತ್ರರು ಹೌದು, ಶ್ರೀಪಾದ ಪಿತೃಗಳು ಹೌದು. ಹಾಗಾಗಿ ಈ ಬಾಂಧವ್ಯ, ಈ ಒಂದು ಸಿಮಿಲಾರಿಟಿ ಏನಿದೆ, ಇದು ಇನ್ನೆಲ್ಲೂ ಕೂಡ ನೋಡ್ಲಿಕ್ಕೆ ಸಿಗದೇ ಇರತಕ್ಕಂಥ ಒಂದು ಸನ್ನಿವೇಶ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ಬೋದು. ಹಾಗಾಗಿ ಎಲ್ಲ ಹಿರಿಯರುಗಳ ಸಲಹೆ, ಸೂಚನೆ, ಕಳಕಳಿ ಇವುಗಳ ಹಿನ್ನೆಲೆಯಲ್ಲಿ ಈ ಒಂದು ವಿಶೇಷವಾದಂತಹ ಬಾಂಧವ್ಯ ಅನ್ನುವಂಥದ್ದು ಜರುಗಿದೆ. ಇದು ಸಮಾಜಕ್ಕೆ ಉತ್ತಮವಾದ ಸಂದೇಶವನ್ನ ನೀಡೋದಲ್ಲದೆ ಧರ್ಮ ಸಂಘಟನೆಗೆ ಇದು ವಿಶೇಷವಾಗಿ ಕಾರಣವಾಗುತ್ತೆ ಅಂತ ಹೇಳ್ತಾ, ಉಭಯ ಮಠಗಳಲ್ಲಿ ಪರಸ್ಪರ ಏನು ಮದುವೆ ಮುಂಜಿ ಇತ್ಯಾದಿ ಕಾರ್ಯಗಳಿಗೆ ಅಡ್ಡಿ ಆತಂಕಗಳು ಬಂದಂತೆ ಕಂಡಿತ್ತೋ, ಅದು ಇನ್ನು ಮುಂದೆ ಆ ತರಹದ ಯಾವುದೇ ಅಡ್ಡಿ ಆತಂಕಗಳು ಇರಬಾರದು ಅಂತ ನಾವು ಉಭಯ ಮಠದ ಎಲ್ಲ ಲೌಕಿಕರು, ಗೃಹಸ್ಥರು, ವಿದ್ವಾಂಸರು ಎಲ್ಲರಲ್ಲಿಯೂ ಕೂಡ ಈ ಸಂದರ್ಭದಲ್ಲಿ ತುಂಬಾ ಕಳಕಳಿಯಿಂದ ಸೂಚನೆ ಮಾಡ್ತೇವೆ. ಈ ಪರಸ್ಪರ ಗಂಡು ಹೆಣ್ಣು ಕೊಟ್ಟು ತಗೊಳ್ಳುವಂತಹ ಒಂದು ಕ್ರಮ ವಿಶೇಷವಾಗಿ ನಡೆಯಲಿ. ಮತ್ತೆ ಎಲ್ಲಿ ಉತ್ತರಾದಿ ಮಠದ ಸ್ವಾಮಿಗಳು ಕಾರ್ಯಕ್ರಮಕ್ಕೆ ಬರ್ತಾರೆ, ಅಲ್ಲಿ ರಾಯರ ಮಠದ ಎಲ್ಲ ವಿದ್ವಾಂಸರು, ಲೌಕಿಕರು, ಪೀಠ ಮತ್ತೆ ಭಕ್ತರು ಎಲ್ಲರೂ ಕೂಡ ಪಾಲ್ಗೊಳ್ಬೇಕು. ಅದೇ ರೀತಿಯಾಗಿ ರಾಯರ ಮಠದ ಸ್ವಾಮಿಗಳು ಎಲ್ಲಿ ಕಾರ್ಯಕ್ರಮಗಳಿಗೆ ಬರ್ತಾರೆ ಅಲ್ಲಿ ಅವರು ಬರಬೇಕು.
ಈ ಸೌಹಾರ್ದ ಬೆಳೀತದೆ. ಇನ್ನ ವಿದ್ವಾಂಸರೇನಿದ್ದಾರೆ, ವಿದ್ವಾನ್ ಸರ್ವತ್ರ ಪೂಜ್ಯತೆ ಅನ್ನುವಂತಹ ಮಾತು ನಿಜವಾದ ಮಾತಾಗಬೇಕಂತಂದ್ರೆ ಎಲ್ಲಿ ಉಭಯ ಮಠಗಳಲ್ಲಿ ಸಭೆ ಸಮ್ಮೇಳನಗಳು, ಮಂಗಳ ಕಾರ್ಯಕ್ರಮಗಳು, ಉಪನ್ಯಾಸಗಳು, ಧಾರ್ಮಿಕ ಕಾರ್ಯಕ್ರಮಗಳು ನಡೀತವೆ, ಅಲ್ಲಿ ಯಾವುದೇ ತರಹದ ನಿರ್ಬಂಧವಿಲ್ಲದೆ ಎಲ್ಲರೂ ಹೋಗಬೇಕು. ಅವರವರ ಅನುಷ್ಠಾನ, ಅವರವರ ಪದ್ಧತಿ, ಅವರವರ ಕ್ರಮವನ್ನು ಅವರು ಇಟ್ಟುಕೊಂಡು ಸೌಹಾರ್ದದಿಂದ ಎಲ್ಲರೂ ಕೂಡ ಮೆರಿಬೇಕು ಅಂತ ಈ ಸಂದರ್ಭದಲ್ಲಿ ಎಲ್ಲರಿಗೂ ಸಲಹೆ ಸೂಚನೆಯನ್ನು ನೀಡ್ತಾ, ಈ ಸೌಹಾರ್ದ ಕೇವಲ ನವಬೃಂದಾವನ ವಿವಾದಕ್ಕೆ ಮಾತ್ರವಲ್ಲದೆ ನಮ್ಮ ಮಠಕ್ಕೂ ಉತ್ತರಾದಿ ಮಠಕ್ಕೂ ಇರತಕ್ಕಂಥ ಯಾವುದೇ ವಿವಾದಗಳಿದ್ದರೂ ಕೂಡ ಎಲ್ಲವೂ ಬಗೆಹರಿಯುವಂತಹ ಹಂತದಲ್ಲಿ ಬಂದಿದೆ. ಇನ್ನು ಸಣ್ಣ ಪುಟ್ಟ ಯಾವುದಾದ್ರು ಇದ್ರೂ ಕೂಡ ಅದನ್ನು ನಾವು ಕುಳಿತು ಮಾತನಾಡಿಕೊಂಡು ಇನ್ನು ಮುಂದೆ ಯಾವುದೇ ಲೌಕಿಕ ವೇದಿಕೆಗಳಿಗೆ ನಾವು ಹೋಗದೆ ಧಾರ್ಮಿಕ ವೇದಿಕೆಯಲ್ಲಿ ಹರಿಗುರುಗಳ ಸಮಕ್ಷಮದಲ್ಲಿ ಕುಳಿತು ಇದನ್ನ ನಾವು ಪರಿಹಾರ ಮಾಡಿಕೊಳ್ತೇವೆ ಎನ್ನುವಂತಹ ಮಾತನ್ನ, ಭರವಸೆಯನ್ನು ಕೂಡ ಸಭಾಮುಖವಾಗಿ ನೀಡ್ತಾ, ಇನ್ನು ಈ ಸಂದರ್ಭದಲ್ಲಿ ನಮ್ಮ ಶ್ರೀಮಠದ ವತಿಯಿಂದ ಏನು ಈ ವ್ಯವಹಾರದ ಕಾರ್ಯಕ್ರಮಗಳು ನಡೀತು, ಆ ಸಂದರ್ಭದಲ್ಲಿ ನಮ್ಮ ಪರಮೇಷ್ಠಿ ಗುರುಗಳು, ಪರಮೇಷ್ಠಿ ಗುರುಗಳು, ಪರಮಗುರುಗಳು, ಗುರುಗಳ ಕಾಲದಲ್ಲಿ ಜೊತೆಯಲ್ಲಿ ಅನೇಕ ಜನ ನಮ್ಮ ಶ್ರೀಮಠದ ಹಿರಿಯರು, ವಿದ್ವಾಂಸರು, ಗುರುರಾಜಾಚಾರ್ಯರು, ಅದೇ ರೀತಿಯಾಗಿ ಹುಲಿ ಮನತನದ ಅನೇಕ ಹಿರಿಯರುಗಳು, ವಿದ್ವಾಂಸರುಗಳು, ಜೊತೆಯಲ್ಲಿ ನಮ್ಮ ಪೂರ್ವಾಶ್ರಮದ ದೊಡ್ಡಪ್ಪಂದಿರು ರಾಜ ಕೃಷ್ಣಾಚಾರ್ಯರು, ಅದೇ ರೀತಿಯಾಗಿ ನಮ್ಮ ಪೂರ್ವಾಶ್ರಮದ ವಿದ್ಯಾಗುರುಗಳು, ಅದೇ ರೀತಿಯಾಗಿ ನಮ್ಮ ಪೂರ್ವಾಶ್ರಮದ ಪಿತೃಗಳಾದಂತಹ ಆಚಾರ್ಯರು ಮತ್ತು ನಮ್ಮ ಪರಮಗುರುಗಳ ಆಪ್ತ ಕಾರ್ಯದರ್ಶಿಗಳಾದಂತಹ ರಾಜಗೋಪಾಲಾಚಾರ್ಯರು, ನಮ್ಮ ಆಪ್ತ ಕಾರ್ಯದರ್ಶಿಗಳಾಗಿದ್ದಂತಹ ನಮ್ಮ ಗುರುಪುತ್ರರಾದ ಸುಯಮೀಂದ್ರಾಚಾರ್ಯರು, ಅದೇ ರೀತಿಯಾಗಿ ನಮ್ಮ ಶ್ರೀಮಠದ ಹಿರಿಯ ನ್ಯಾಯ ಸಲಹೆಗಾರರಾದಂತಹ ಜಸ್ಟಿಸ್ ಶ್ರೀಧರ ರಾಯರಾಗ್ಬೋದು, ಮತ್ತು ನಮ್ಮ ಅಡ್ವೊಕೇಟ್ಗಳಾದಂತಹ ಸುಂದರ ಸ್ವಾಮಿಗಳಾಗ್ಬೋದು, ಅವರ ಮಕ್ಕಳು ರಾಮದಾಸ್ ಅವರು, ನಾಗಾನಂದ್ ಅವರು, ಅದೇ ರೀತಿಯಾಗಿ ಹರಿಗರು, ಜೊತೆಯಲ್ಲಿ ಡಿ ಸುರೇಶ್ ಅಂತ ಅಡ್ವೊಕೇಟ್ ಅವರು, ಜೊತೆಯಲ್ಲಿ ನಮ್ಮ ಫಣಿರಾಜ್ ಕಶ್ಯಪ್ ಅವರು, ಡಾಣಾಪುರ ಶ್ರೀನಿವಾಸರು ಅವರು, ಜೊತೆಯಲ್ಲಿ ಗಂಗಾವತಿಯ ಅನೇಕ ನ್ಯಾಯವಾದಿಗಳು, ನವಲಿ ಪ್ರಹ್ಲಾದರಾವ್ ಆಗ್ಬೋದು, ಅಯೋಧ್ಯ ಹನುಮೇಶ್ವರರಾವ್ ಆಗ್ಬೋದು, ನಮ್ಮ ಬಳ್ಳಾರಿಯ ಹಿರಿಯರಾದಂತಹ ನ್ಯಾಯವಾದಿಗಳಾದಂತಹ ರಾಮಮೂರ್ತಿ ಬಿಸಲಳ್ಳಿ ಅವರಾಗ್ಬೋದು, ಹೀಗೆ ಒಬ್ಬರು ಇಬ್ಬರು ಅಂತಲ್ಲ, ಎಲ್ಲ ನ್ಯಾಯವಾದಿಗಳು ಕೂಡ ತಮ್ಮ ತಮ್ಮ ಪಾತ್ರವನ್ನು ಪೋಷಿಸಿ ನಮಗೆ ಸೂಕ್ತ ಸಲಹೆಗಳನ್ನು ನೀಡಿ ಈ ಸಾಮರಸ್ಯಕ್ಕೆ ಹಿಂದಿನ ಈಗ ಇಲ್ಲದೇ ಇರತಕ್ಕಂಥವರು ಕೆಲವರು ಕಾರಣರಾಗಿದ್ದಾರೆ, ಈಗ ಇದ್ದವರು ಕಾರಣರಾಗಿದ್ದಾರೆ. ಅವರೆಲ್ಲರಿಗೂ ಕೂಡ ಅಭಿನಂದಿಸಿ